ಮಾಜಿ ಸಿಎಂ BS ಯಡಿಯೂರಪ್ಪನವರ ವಿರುದ್ಧ ಯತ್ನಾಳ್ ವಾಗ್ದಾಳಿ ಮಾಡ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಅಲ್ಲಿನ ಬೂಕನಕೆರೆಯ ಕಾರ್ಯಕರ್ತರು ವಾಗ್ದಾಳಿ ಮಾಡ್ತಿದ್ರೆ, ಇನ್ನೊಂದು ಕಡೆ ಮಾಜಿ ಸಚಿವ ರೇಣುಕಾಚಾರ್ಯ ಕೆಂಡ ಕಾರಿದ್ದಾರೆ. ಮತ್ತೊಮ್ಮೆ BS ಯಡಿಯೂರಪ್ಪನವರೇನು ಬ್ಲಾಕ್ ಮೇಲರ್ ಅಲ್ಲ, ಒಂದು ಸಮುದಾಯಕ್ಕೆ ಸೀಮಿತ ಅಂತ BS ಯಡಿಯೂರಪ್ಪನವರು ಎಲ್ಲೂ ಹೇಳ್ಕೊಂಡಿಲ್ಲ, ಎಲ್ಲಾ ಸಮುದಾಯದ ಮಾಸ್ ಲೀಡರು ಅಂತ ರೇಣುಕಾಚಾರ್ಯ ಮಾತಾಡಿದ್ದಾರೆ. ಯತ್ನಾಳ್ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಯಡಿಯೂರಪ್ಪನವರು ಎಲ್ಲ ಸಮುದಾಯದ ಮಾಸ್ ಲೀಡರು, ಆದರೆ ಯತ್ನಾಳ್ ಅರೆ ಹುಚ್ಚ, ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು. ಉತ್ತರ ಕರ್ನಾಟಕದ ಹುಲಿ, ಹಿಂದೂ ಹುಲಿ ಅಂತ ನಾಟಕ ಮಾಡ್ತಾನೆ, ನಾನು ಪಂಚಮಸಾಲಿ ನಾಯಕ ಅಂತ ನಾಟಕ ಮಾಡ್ತಾನೆ ಅಂತ ಶಾಸಕ ಯತ್ನಾಳ್ ವಿರುದ್ಧ ಏಕವಚನದಲ್ಲಿ ಕಿಡಿಕಾರಿದ್ದಾರೆ MP ರೇಣುಕಾಚಾರ್ಯ. ಲಿಂಗಾಯತ ಜಾತಿಗೆ ಸೇರಿಲ್ಲ, ಅವರು ಬಿಜೆಪಿ ಹೈಕಮಾಂಡ್ ನ ಬ್ಲಾಕ್ ಮೇಲರ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಕೂಡ ಕಾಂಗ್ರೆಸ್ ನಲ್ಲಿ ಶಾಮನೂರು ಶಿವಶಂಕರಪ್ಪನು ಕೂಡ ಜಾತಿ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರು ಇವತ್ತು ಗಂಭೀರವಾದಂತಹ ಆರೋಪನ ಮಾಡಿದ್ದಾರೆ. ಅದು ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಸಚಿವರಂತ ರೇಣುಕಾಚಾರ್ಯ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ಯಡಿಯೂರಪ್ಪ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಲ್ಲ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಅವರು ಆರೋಪ ಮಾಡ್ತಿದ್ದಾರೆ. ಒಂದು ಜಾಂಡ್ರಿ ಬುದ್ಧಿವಾದ ಹೇಳ್ಬೋದು ಅಥವಾ ಹುಚ್ಚರಿ ಹೇಳ್ಬೋದು. ಅರೆ ಹುಚ್ಚರಿತಾರಲ್ಲ, ಅರೆ ಹುಚ್ಚರಿಗೆ ಏನೂ ಹೇಳಕ್ಕಾಗಲ್ಲ. ಅರೆ ಹುಚ್ಚ ಇನ್ನು ಸ್ವಲ್ಪ ಸೇರಿದ್ರೆ ಮೈ ಮೇಲಿರೋ ಬಟ್ಟೆನೂ ಹರ್ಕೊಂತಾರೆ, ಅಮ್ಮ ತಾಯಿ ಅಂತ ಹಂಗೆ ಹೋಗ್ತಾನೆ ಮನುಷ್ಯ. ಅದು ಏನು ಯಡಿಯೂರಪ್ಪನ ವಿಜೇಂದ್ರ ಬೈದು ಒಂದೇ ಅಜೆಂಡ. ಯಡಿಯೂರಪ್ಪ ನಾನು ವೀರಶೈವ ಲಿಂಗಾಯತ ನಾಯಕ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲಲ್ಲ. ಯಡಿಯೂರಪ್ಪ ಈ ನಾಡಿನ ಎಲ್ಲ ಸಮಾಜಗಳ ಆಶೀರ್ವಾದ ಮುಖ್ಯಮಂತ್ರಿ ಆಗಿದ್ದು. ಇವತ್ತು ವೀರಶೈವ ಲಿಂಗಾಯತನ ಹೊಡೆಯತಕ್ಕಂಥ ಷಡ್ಯಂತ್ರ ನಡೀತೈತಿ. ಒಂದು ಜಾತಿ ಜನಗಣತಿ ಆಗಿಲ್ಲ, ಈ ಸರ್ಕಾರ ನಮ್ಮ ಸಮಾಜವನ್ನು ಹೊಡೆಯತಕ್ಕಂಥ ಪ್ರಯತ್ನ ಮಾಡ್ತದೆ. ಮತ್ತು OBC ಕೊಡ್ಬೇಕಂತೇಳಿ ಯಡಿಯೂರಪ್ಪನ ಒಂದು ತೀರ್ಮಾನ ಮಾಡಿದರು, ಅದನ್ನು ತಪ್ಪಿಸೋರು ನಮ್ಮವರೇ. ಇವತ್ತು ದುಷ್ಟಶಕ್ತಿಯು ಸಮಾಜ ಹೊಡೆಯತಕ್ಕಂಥ ಪ್ರಯತ್ನ ಮಾಡಿದರೆ ಯಡಿಯೂರಪ್ಪ ಕರೆ ಕೊಡಲ್ಲ. ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ವೀರಶೈವ ಲಿಂಗಾಯತರು ಯಡಿಯೂರಪ್ಪನವರ ವಿಜೇಂದ್ರ ಬೆಂಬಲಕ್ಕದೀವಿ ಅಂತೇಳಿ ನಾವು ಎಲ್ಲ ಕಡೆ ಸರಣಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ, ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ SC ST OBC ಎಲ್ಲ ಸಮಾಜಗಳು ಸೇರಿ ಒಂದು ರಾಜಕೀಯ ಪಕ್ಷ ಆಗುತ್ತೆ. ಹಾಗಾಗಿ ಯಡಿಯೂರಪ್ಪ ನಾನು ವೀರಶೈವ ಲಿಂಗಾಯತ ಅಂತ ಎಲ್ಲಿ ಹೇಳ್ಕೊಂಡಿಲ್ಲ. ಈತಿಗೆ ಬುದ್ಧಿಭ್ರಮಣೆ ಆಗಿದೆ, ಹರೆ ಹುಚ್ಚ. ಎಲ್ಲ ಒಂದು ಕಡೆ ರಾಜ್ಯಾಧ್ಯಕ್ಷ ಆಗಬೇಕಾಯ್ತು, ಪ್ರತಿಪಕ್ಷ ನಾಯಕ ಆಗಬೇಕಾಯ್ತು, 2,000 ಕೋಟಿ ಕೊಟ್ಟರು ಮುಖ್ಯಮಂತ್ರಿ ಹಾಕಂತ ಹೇಳಿದ್ದಾನೆ. ನೀನು ಬ್ಲ್ಯಾಕ್ ಮೇಲ್ ರಾಜಕಾರಣಿ, ನೀನು JDSಗೆ ಹೋಗಿದ್ದು ಯಾವ ಅವತಾರ? ನಿನ್ನ ಅವತಾರ ಗೊತ್ತಿಲ್ವಾ? ಇಫ್ತಿಯಾರ್ ಕೂಟ ಮಾಡಿಲ್ವಾ? ಚಿಕನ್ನ ಕಬಾಬು ತಿನ್ನಿಸ್ಲಿಲ್ವಾ? ಯಾವಲ್ಲಿ ಎಲ್ಲ ಸಮಾಜಕ್ಕೂ ಮೋಸ ಮಾಡಿದೀಯ. ಆ ಪಂಚಮಸಾಲಿ ಸಮಾಜ ಹೋರಾಟ ಮಾಡಿ ಅಲ್ಲಿ ಲಾಠಿ ಚಾರ್ಜ್ ಆದರೆ ನಾನು 2A ಮೀಸಲಾತಿನೇ ಕೇಳಿಲ್ಲ ಅಂತ ಹೇಳಿದೆ. ನಿನಗೆ ಬೇಕಾದಾಗ ಪಂಚಮಸಾಲಿ ಸಮಾಜ ಅಂತ ಹೇಳ್ತೀಯ, ಹಿಂದೂ ಹುಲಿ ಅಂತ ನೀನು ಹೇಳ್ತಿ. ಹಿಂದೂ ಹುಲಿ ಅಲ್ಲ ನೀನು. ಮಾಡಬಾರ್ದು ಭ್ರಷ್ಟಾಚಾರ ಕರ್ಮಕಾಂಡ ಮಾಡಿರ್ತಕ್ಕಂಥ ವ್ಯಕ್ತಿ ಯಡಿಯೂರಪ್ಪನವ್ರ ಬಗ್ಗೆ, ವಿಜಯೇಂದ್ರ ಬಗ್ಗೆ ಮಾತಾಡ್ತಾ ನೈತಿಕ ಹಾಕಿಲ್ಲ. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಜನ ನಿನಗೆ ಕಲ್ಲ ಹೊಡಿದ್ದಾರೆ. ತಂದೆ ಮಕ್ಕಳ ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ನಿಲ್ಲೋದಿಲ್ಲ, ನಿರಂತರವಾಗಿರುತ್ತೆ ಅಂತಲೂ ಒಂದು ಮಾತು ಹೇಳಿದ್ದಾರೆ ಸರ್. ಅಣ್ಣ, ನೀನೇ ಭ್ರಷ್ಟ. ನಿನ್ನ ಮಕ್ಕಳನ್ನೆಲ್ಲ ಅಲ್ಲಿ ಏನು ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಸಿದ್ಧಿಸಿರಿ ಬ್ಯಾಂಕ್ ಇರ್ಬೋದು, ನಿನ್ನ ಇಡೀ ಕುಟುಂಬನೇ ನೀನು ತಗೊಂಬಂದೀಯ. ಸರ್ಕಾರಿ ಸಮಾರಂಭಗಳು ನಿನ್ನ ಮಕ್ಕಳನ್ನ ಕರ್ಕೊಂಡೋಗಿ ವೈಭವೀಕರಿಸ್ತಿದೀಯ. ಓಕೆ, ಇದಿಷ್ಟು ರೇಣುಕಾಚಾರ್ಯ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ಶ್ರೀಹರಿ ಜೊತೆ ಮಲಂಡಳಿ ಶ್ರೀಧರ್, ಪವರ್ TV, ಬೆಂಗಳೂರು.